ಗೆಳೆಯರ ಬಳಗದಿಂದ ಇವತ್ತು ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಸಾಕಷ್ಟು ಎಲ್ಲ ಅವರ ಅಭಿಮಾನಿ ಬಳಗದಿಂದ ನಂತರ ದೀಪಾವಳಿಯವರಿಗೆ ಮಾಲಾರ್ಪಣೆ ಮಾಡಿ ನಾವು ಗಾರ್ಲೆಂಡ್ ಮುಖಾಂತರವಾಗಿ ಶಾಲು ಮುಖಾಂತರವಾಗಿ ಅವರನ್ನು ಸನ್ಮಾನಿಸಿ ನಿಮಿತ್ತವಾಗಿ ಅವರು ಹಲವಾರು ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ. ರಕ್ತದಾನ ಇಟ್ಕೊಂಡಿದ್ದಾರೆ. ರೋಗಿಗಳಿಗೆ ಹಣ್ಣು ಹಂಪು ಮಾಡುವಂಥ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಜೀವನದಲ್ಲಿ ಅವರು ಯಾವ ಬಡವ ಜನರಿಗೋಸ್ಕರವಾಗಿ ಹೋರಾಟ ಮಾಡ್ತಿದ್ದಾರೆ. ಸಮಾಜದಲ್ಲಿ ಹಲವಾರು ಹೋರಾಟಗಳು ಮಾಡಿದ್ದಾರೆ. ಕೃಷಿ ಕಮಿಟಿಗಾಗಿ ಎಲ್ಲ ಆಲ್ ಕಮಿಟಿಗಾಗಿ ಮಾಡಿದ್ದಾರೆ. ಇದೇ ರೀತಿಯಿಂದ ಮುಂದೆ ಕೂಡ ಅವರು ಸೇವೆ ಮಾಡಲಿ ನಿರಂತರವಾಗಿ 3 ವರ್ಷ ಆಯಾಸಗೊಳಿದ್ದೇವರಲ್ಲಿ ಕೇಳಿಕೊಡುತ್ತೇವೆ. ಹುಟ್ಟುಹಬ್ಬ ನಿಮಿತ್ತವಾಗಿ ನಮ್ಮದೆಲ್ಲ ಅಣ್ಣ ತಮ್ಮ ಗೆಳೆಯರು ಬರುತ್ತಿನ ಹೊಂದಿಕೊಳ್ಳಿ. ಮತ್ತು ವಿಶೇಷವಾಗಿ ಏನದ ಅಂತಂದ್ರೆ ಒಂದು ಬ್ಲಡ್ ಕ್ಯಾಂಪ್ ಇಕ್ಕ್ಯಾರ. ಇದು ಏನದ ಅಂತಂದ್ರೆ ಬ್ಲಡ್ 1 ಕೋಟಿ ಕೊಟ್ಟರು ಸಿಗಲ್ತು ರೀ. ಬ್ಲಡ್ ಸಿಗಬೇಕಂದ್ರೆ ಭಾಳ ದೊಡ್ಡ ವಿಷಯ ಅದ. ಬ್ಲಡ್ ಹಚ್ಕೋಬೇಕಂದ್ರೆ ಎಲ್ಲ ಕಾಸು ಜನ ಯಾರು ಕೇಳೋದು ಸರ್, ಭಾಳ ಹಿಡ್ಕೋಹಾರ. ಮತ್ತು ನಮ್ಮ ತಮ್ಮ ಇವತ್ತೊಂದು ಸಮಾಜದಾಗ ಭಾಳ ಒಳ್ಳೆ ಹೆಸರು ಗಳಿಸ್ಯಾನ. ಮತ್ತು ಅವ್ರ ತಂದೆ ತಾಯಿ ಎಲ್ಲ ಫ್ಯಾಮಿಲಿಗೆಲ್ಲ ಒಳ್ಳೇದಾಗಲಿ, ತಮ್ಮ ಹಿಂಗೆ ಬೆಳೀಲಿ. ಸದಾವಾರ ನಮ್ಮದೆಲ್ಲ ಶುಭ ಹಾರೈಕೆ ಎಲ್ಲ ಬ್ರದರ್ಸ್ ನಮ್ಮದೆಲ್ಲ ಬ್ರದರ್ಸ್ಗಳದು. ಮತ್ತು ವಿಶೇಷವಾಗಿ ಏನದ ಅಂತಂದ್ರೆ ಸಮಾಜ ಕಡೆಯಿಂದ ಎಲ್ಲರ ಹೋರಾಟ ಮಾಡ್ಬೇಕಂತಂದ್ರೆ ನಮ್ಮ ಮೋದಿತ್ ನಿರ್ಣಯಕಾರ ಯಾವಾಗಲೂ ಯೂಟ್ಯೂಬ್ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ. ಹಿಂಗೆ ನಮ್ಮ ತಮಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಶುಭ ಹಾರೈಕೆ ಕೇಳ್ತೀನಿ. ವಿಷಯ ಬಿ ಬರ್ತದೆ. ನಮಸ್ಕಾರ ಎಲ್ಲರಿಗೂ. ನಾನು ಬೀದರ್ ಬ್ಲಡ್ ಬ್ಯಾಂಕ್ ಕಂಪೋನೆಂಟ್ ಯೂನಿಟ್ ಇನ್ಚಾರ್ಜ್ ಡಾಕ್ಟರ್ ವೀರೇಂದ್ರ ಪಾಟೀಲ್. ಇಂದು ನಮ್ಮ ಗೆಳೆಯರ ಮೋಜಸ್ ಹೇಳಿಕೆ ಹುಟ್ಟಿನ ಹಬ್ಬ, 32ನೇ ಹುಟ್ಟಿನ ಹಬ್ಬ. ನಾನು ಶುಭಾಶಯ ಕೋರ್ತೀನಿ. ಗೌರ್ಮೆಂಟ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜಿಂದ ಎಲ್ಲರಿಗೆ ಮತ್ತು ಅವ್ರ ಗೆಳೆಯರು ಮತ್ತು ಇವತ್ತು ಒಂದು ಸಂದೇಶ ಕೊಡ್ಬೇಕಂತಾರೆ ಅವರು. ಅವ್ರ ಗೆಳೆಯರಿಗೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಬ್ಲಡ್ ಡೊನೇಷನ್ ಕಡೆಯಿಂದ ಮೋಟಿವೇಶನ್ ಮಾಡಿ ಇದೊಂದು ತುಂಬ ಸಂತೋಷ, ಒಂದು ಮೋಟಿವೇಶನ್ ಇದು ಸ್ಟೆಪ್ಸ್. ಇದು ಇದೇ ಥರ ಇದು ಎಲ್ಲ ಬೇರೆ ಇವರಿಗೆಲ್ಲ ಇವತ್ತಿನ ಸಮಾಜನಾಗ ಎಲ್ಲ ಆ್ಯಕ್ಟಿವ್ ಇದ್ದಾರೆ. ಅವ್ರು ಬಂದು ಬ್ಲಡ್ ಡೊನೇಷನ್ ಮಾಡಬೇಕು. ಯಾಕಂದರೆ ತುಂಬ ಕೊರತೆ ಇದೆ ಬ್ಲಡ್ ಬ್ಯಾಂಕ್. ನಾವು ನೋಡ್ತಾ ಇದ್ದೇವೆ. ಅವರಿಗೂ ಗೊತ್ತಿದೆ ಎಷ್ಟು ಸಲ ಬರ್ತಾರೋ ಬ್ಲಡ್ ಎಷ್ಟು ಕೊರತೆ ಇರ್ತದೆ. ಭಾಳಷ್ಟು ಪೇಷಂಟ್ಸಿಗೆಲ್ಲ ಬ್ಲಡ್ ನೀಡ್ ಇರ್ತದೆ. ಅದೇ ಥರ ಇದೇ ಮುಂದೆ ಇದೇ ಚಾಲನೆ ಕಂಟಿನ್ಯೂ ಆಗಿರಿ ಅಂತ ನಾನು ಅವರ ಮನವಿ ಮಾಡ್ತೀನಿ. ನಿಮ್ಮ ಹೆಸರು? ಇವತ್ತು ಬ್ಲಡ್ ಯಾಕೆ ಡೊನೇಟ್ ಮಾಡ್ತಾ ಇದ್ದೀರಿ? ಇವತ್ತು ವಯೋಶನವ್ರಿಗೆ ಸಂಡೆ ಅದ ರೀ. ವಯೋಶನವ್ರಿಗೆ ಹೆಚ್ಚಿನ ರೀತಿ ಐಕ್ಯ ಆಗ್ಲಕ್ಕ, ಹೆಚ್ಚಿನ ರೀತಿ ಅನ್ನೋರಿಗೆ ಎಲ್ಲಿ ಸೇವಾ ಸಮಸ್ಯೆ ಇತ್ತು ಅನ್ನೋರು ಒಂದು ಗರೀಬರಿಗೆ ಸಹಾಯ ಮಾಡೋಕ್ಕೆ ಡೊನೇಟ್ ಮಾಡಿದ್ದಾರೆ ಬ್ಲಡ್. ಸರ್, ಇದು ನೀವು ಎಷ್ಟನೇ ಸಾರಿ ಕೊಡ್ತಾ ಇದ್ದೀರಿ ಮತ್ತು ನಿಮಗೆ ಬ್ಲಡ್ ಕೊಟ್ಟರೆ ಏನು ಅನ್ನಿಸ್ತಾ ಇದೆ ಮತ್ತು ಯುವಕರಿಗೆ ಏನು ಹೇಳಬೇಕಂತೀರಿ? ಯುವಕರಿಗೆಲ್ಲ ಗರೀಬರಿಗೆ ಸಹಾಯ ಆಗಲಂತ ಹೇಳತ್ತೀರ ನಾವು. ಕರ್ನಾಟಕ ಕ್ರೈಸ್ತ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೋಜಸ್ ನಿರಾಕರ್ ಅಣ್ಣನವರ 32ನೇ ಹುಟ್ಟುಹಬ್ಬದ ನಿಮಿತ್ತ ಇಂದು ಬೀದರ್ನ ಪ್ರಿನ್ಸ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಹೊಂದಿಕೊಂಡಿದ್ದೇವೆ. ಅದರಲ್ಲಿ ಭಾಳಷ್ಟು ಯುವಕರು ಪಾಲ್ಗೊಂಡಿದ್ದೀರಿ ಮತ್ತು ರಕ್ತದಾನ ಕೂಡ ಮಾಡಿದ್ದೀರಿ. ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತೇವೆ. ಮತ್ತು ಬರುವಂಥ ಮುಂದಿನ ದಿನಗಳಲ್ಲಿ ಬಡವರಿಗೆ ಹೆಲ್ಪ್ ಆಗುವಂತೆ, ಬಡವರಿಗೆ ಸಹಾಯ ಆಗುವಂತೆ ಎಲ್ಲ ಯುವಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಒಂದು ಬ್ಲಡ್ ಡೊನೇಟ್ ಮಾಡಿ ಮತ್ತು ಯುವಕರಿಗೆ ಹೊಸ ಶಕ್ತಿನೂ ತುಂಬಲಿಕ್ಕೆ ನಮ್ಮ ಮೋಜಸ್ ನಿರ್ಣಕರ ಅಣ್ಣವರು ಇದ್ದಾರೆ. ಮತ್ತು ಯಾವುದೇ ಕಮಿಟಿಯಲ್ಲಿ ನಮ್ಮ ಅಣ್ಣನವರಿಗೆ ಬಳಸುವ ಮುಂಬರುವಂಥ ದಿನಗಳಲ್ಲಿ ಯುವಕರಿಗೆ ಒಂದು ಮುಂಬಲಾಗಿ ನಿಂತಿರುವಂಥ ನಮ್ಮ ಮೋಜಸ್ ನಿರ್ಣಕರ ಅಣ್ಣನವರಿಗೆ ವಂದನೆಗಳು ಸಲ್ಲಿಸ್ತೇವೆ. ಮತ್ತು ನಮ್ಮ ಒಂದು ಗೆಳೆಯರ ಒಂದು ಬಳಗದ ವತಿಯಿಂದ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ತುಂಬ ಒಂದು ಅದ್ದೂರಿಯಾಗಿ ಒಂದು ರಕ್ತದಾನ ಮಾಡಲು ಒಂದು ಶ್ರೇಷ್ಠ ದಾನ ಅಂತ ಹೇಳಿ ಇವತ್ತು ನಮ್ಮ ಅಣ್ಣ ತಮ್ಮಂದಿರು ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅನೇಕರು ರಕ್ತದಾನ ಮಾಡಿರುತ್ತಾರೆ. ನಾನು ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೂ ಅದೇ ರೀತಿಯಾಗಿ ಇನ್ನು ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸೂಪರಿಂಟೆಂಡೆಂಟ್ ಆದಂಥ ನಮ್ಮ ಆತ್ಮೀಯರು ಅಣ್ಣವರು ಇಮಾನುವೇಲ್ ಕೊಡ್ಡೇಕರ್ ಅಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತು ಬಡ ರೋಗಿಗಳಿಗೆ ನಾವು ಒಂದು ಹಣ್ಣು ಹಂಪಲು ವಿತರಣೆ ಮಾಡ್ತಾಯಿದ್ವಿ. ಎಲ್ಲ ನಮ್ಮ ಗೆಳೆಯರ ಬಳಗದ ವತಿಯಿಂದ ತುಂಬಾ ಖುಷಿಯಾಯಿತು.